ಅವರನ್ನು ಸಾಯಿಸಿದ್ರೆ ನಾನು ಇವಾಗ ಹೋರಾಟ ಮಾಡಕ್ಕೆ ಹೋಗಲ್ಲ, ಆ ರೀತಿ ಒಂದು ಯೋಚನೆ. ಇನ್ನು 3 ಜನ ಮಕ್ಕಳಿದ್ದಾರೆ, ಒಬ್ಬ ಗಂಡು ಮಗ ಇದ್ದಾನೆ, 4 ಹೆಣ್ಮಕ್ಳು, ಒಬ್ಬ ಗಂಡು ಮಗ, 2 ವರ್ಷ ಮುಂಚೆ. ಈ ಕುಗ್ರಾಮದಲ್ಲಿ ಇಟ್ಕೊಂಡು ಎದುರಿಸ್ತಾ ಇದ್ದೀರಲ್ಲ, ಈಗ ದೇವರೇ ಹಿಂದೆ ಮುಂದೆ ಎಲ್ಲ ದೇವರೇ ಇದು ಮಾಡ್ತಾರೆ. ನ್ಯಾಯ ಸಿಗ್ಬೇಕು ಸರ್, ಇಲ್ಲ ಸಿಕ್ಕೇ ಸಿಗುತ್ತೆ. ನ್ಯಾಯ ಸಿಗದಿದ್ರೆ ಬದುಕಿಗೆ, ಹೆಣ್ಣು ಮಕ್ಕಳಿಗೆ ಬದುಕಿಗೆ ತುಂಬಾನೇ ಕಷ್ಟ. ಇಲ್ಲಿ ನಮಗೆ ಅಂತೂ ತುಂಬಾನೇ ಕಷ್ಟ. ಎಷ್ಟೋ ಹೆಣ್ಮಕ್ಳನ್ನು ಸಾಯಿಸಿದ್ದಾರೆ ನೋಡಿ. ಈಗ 13 ವರ್ಷದ ನಂತರ ಯಾವುದು ಕೊಲೆ ಪ್ರಕರಣ ಇಲ್ಲಿ ನಡೆದಿಲ್ಲ. ನಮ್ಮ ಮಗಳು ಇವತ್ತು ಕೊನೆಯಾಗಿದ್ದಾರೆ. ಅದೊಂದು ಎಷ್ಟು ಹಿಂಸೆ ಮಾಡಿ ಸಾಯಿಸ್ತಾ ಇದ್ದಾರೆ ಅಂದ್ರೆ ಹೆಣ್ಮಕ್ಳನ್ನು. ನಮಗೆ ನಮ್ಮ ಮಗಳ ಆದ ನೋವು ನಮಗೆ ಗೊತ್ತಿತ್ತು. ಹಾಗಾದ್ರೆ ಅಷ್ಟು ಮಕ್ಕಳನ್ನು ಎಷ್ಟು ನೋವಾಗಿ, ಎಷ್ಟು ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಯಾರು ಕೂಡ ಕೇಳುವವರಿಲ್ಲ. ನ್ಯಾಯ ಕೇಳಿದ್ರೆ ಅದರ ಮೇಲೆ ನಮ್ಮ ಮೇಲೆ ಕೇಸ್ ಆಗ್ತಾ ಇದ್ದಾರೆ. ಆ ರೀತಿ ಎಲ್ಲ ಅದೆಲ್ಲ ಒಂದು ಅಂತ್ಯಕ್ಕೆ ಬರುತ್ತೆ. ಅದಕ್ಕೆ ನಾವೆಲ್ಲ ದೇವ್ರ ರೂಪದಲ್ಲಿ ಎಲ್ಲರೂ ನಿನ್ನ ಬಂದು ಅಪ್ರೋಚ್ ಆಗ್ತಾ ಇರೋದು. ಅವರು ಎಕ್ಸ್ಪೆಕ್ಟ್ ಮಾಡಿರೋಲ್ಲ, ಆ ಲೆವೆಲ್ ನ್ಯಾಯ ಸಿಗುತ್ತೆ ನಿಮಗೆ. ಕಾನೂನು ಮುಂದೆ ಯಾರು ದೊಡ್ಡವರಿಲ್ಲ. ದೇವರ ಶಕ್ತಿ ಒಂದೇ ಅಲ್ಲ, ಸೌಜನ್ಯನೂ ಇದ್ದಾರೆ. ಅವಳು ನೋಡಿ, ಇವಾಗ ಅವಳಿಂದ ಅಷ್ಟು ಅಲ್ಲಿ ಅತ್ಯಾಚಾರ ಅಂತ ಮಕ್ಕಳಿಂದ ಹೊರಗಡೆ ಬಂದಿದ್ದೇನೆ. ನಾನು ಅದೊಂದು ತೃಪ್ತಿ ಪಡ್ತಿದ್ದೇನೆ. ಆ ತಾಯಿಗೆ ನಾನು ಜನ್ಮ ಕೊಟ್ಟಿದ್ದೇನೆ, ಅದೊಂದು ತೃಪ್ತಿ ಪಡ್ತೀನಿ. ನಾನು ಇವಾಗ ಸಂತೋಷ ಹೊಂದಿದ್ದೇನೆ. ನನ್ನ ಮಗಳಿಂದ ಎಷ್ಟು ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು, ಅದು ನನಗೆ ಸಂತೋಷ. ಸೌಜನ್ಯ ಅನ್ನೋದೇ ಒಂದು ಶಕ್ತಿ ಈ ಕ್ಷೇತ್ರದಲ್ಲಿ. ಅದ ಆ ಥರ ಮಾರ್ಪಾಡಾಗುತ್ತೆ ನೋಡಿ. ಇದೇ ಮನೆ ಸೌಜನ್ಯ ಅಲ್ಲಿ ಮನೆ ಹೊರಗಡೆ ಇದೆ. ಇದು 2 ವರ್ಷ ಆಗಿದೆ. ಹೌದು. ಅದೇ ಇವಾಗ ನಾವು ಬರೋವಾಗೆ ನೋಡ್ಕೊಂಡ್ ಬಂದ್ವಿ. SIT ಎಲ್ಲ ಫುಲ್ ಊಟದ ಮೇಲೆ ಹೋಗಿದ್ದಾರೆ ಅಂತ. ತುಂಬಾ ತುಂಬಾ ಇಲ್ಲಿ ಮಾಡಿದೆ ಸರ್. ಎಲ್ಲ ಸಿಗ್ತಾ ಅಂದ್ರೆ ಕಡಿದ್ರೆ ಎಲ್ಲ ಗುಡ್ಡದಲ್ಲಿ ಇರುತ್ತೆ. ನಮ್ಮ ಮಗಳ ಬಾಡಿ ಅಲ್ಲಿ ಸಿಕ್ಕಿದೆ. ಅಲ್ಲಿ ಕೂಡ ಹೆಣ್ಮಕ್ಕಳ ಕೂದಲೆಲ್ಲ ಇತ್ತು ಅವಾಗ. ಅದು ರೋಡ್ ಪಕ್ಕನೇ ಇರುತ್ತೆ ಸರ್. ಇಲ್ಲಿ ಯಾರು ಮಾಡಿ ಕೂಡ ಯಾರು ಕೇಳುವರಿಲ್ಲ ನೋಡಿ. 20 ದಿವಸ ಮುಂಚೆ ಜೋಡಿ ಕೊಲೆ ಮಾಡಿದ್ದಾರೆ ಅಣ್ಣ ತಂಗಿಯವರು. ಅವರು ಕೂಡ ಇದೇ ರೀತಿ ಮಾಡಿದ್ದಾರೆ. ಅದು ನಮ್ಮ ಮಗಳು 20 ಮುಂಚೆ ಅದನ್ನೇ ತನಿಖೆ ಸರಿಯಾಗಿ ಮಾಡ್ತಾ ಇದ್ರೆ, ನಮ್ಮ 20 ದಿವಸ ಮುಂಚೆ ಜೋಡಿ ಕೊಲೆ ಆಗಿತ್ತು. ಅದನ್ನೇ ಅವಾಗ ತನಿಖೆ ಮಾಡಿದ್ರೆ ನಮ್ಮ ಮಗಳು ಇವತ್ತು ಉಳಿತಾ ಇದ್ರು. ಅದಕ್ಕೆ ಈಗ ನಾನು ಕಾನೂನು ಅದ ಯಾವುದನ್ನು ನಾನು ನಂಬುದಿಲ್ಲ. ಇವಾಗ ಕೋಟಿ ಜನಗಳ ಪ್ರಾರ್ಥನೆ ಇದೆ. ನಾನು ಇವತ್ತು ಜನಗಳು ನಂಬ್ತಾ ಇದ್ದೀನಿ. ಕಾನೂನು ಹಂಗನ್ಬಿಡಿ, ಕಾನೂನು ತುಂಬಾ ಗಟ್ಟಿಯಾಗಿದೆ. ಅಂದ್ರೆ ಏನ್ ಗೊತ್ತಾ ಸರ್, 13 ವರ್ಷದಿಂದ ನೋಡಿ ಎಲ್ಲರ ರಾಜಕೀಯರ ಬಳಿಗೆ ಹೋಗಿ ಮನವಿ ಕೊಟ್ಟು ಬೇಡಿಕೊಂಡಿದ್ದೇನೆ, ನನ್ನ ಮನೆಗೆ ನ್ಯಾಯ ದೊರಕಿಸ್ಕೊಡಿ, ನ್ಯಾಯ ಕೊಡಿ ಅಂತ. ಅಂದ್ರೆ ಅಷ್ಟು ಹಿಂಸೆ ಮಾಡಿ ಸಾಯಿಸಿದ್ದಾರೆ ಸರ್. ಹಾಗಾದ್ರೆ ನಾವು ನ್ಯಾಯ ಕೇಳಿದ್ರು ತಪ್ಪ ಸರ್? ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ. ನೀವೇನು ಅದ್ರ ಬಗ್ಗೆ ಇದು ಮಾಡ್ಕೊಳಕ್ ಹೋಗ್ಬಿಡಿ. ಅದಕ್ಕೋಸ್ಕರನೇ ನಾವು ಬೆಂಗಳೂರಿಂದ ಬಂದಿರೋದು. ಬೇರೆ ತಾಯಿಯಾದ್ರು ಯಾವತ್ತೂ ಅವರು ಸತ್ತು ಹೋಗ್ತಿದ್ರು. ನಾನು ಮಗಳಿಗೋಸ್ಕರ ಬದುಕ್ತಿದ್ದೀನಿ. ಇಲ್ಲಿ ಆದಂತ ಇನ್ನೊಂದು ಮಕ್ಕಳಿಗೆ ಈ ನೋವು ಆಗಬಾರ್ದು. ನಾವು ಇವತ್ತು ಬದುಕಿದ್ರೆ ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ನಾವು ಸತ್ತಿದ್ರೆ ಯಾವ ಮಕ್ಕಳಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ಯಾಕಂದ್ರೆ ಹೋರಾಟ ಮಾಡೋರು ಯಾರಿದ್ದಾರೆ ಸರ್? ಇನ್ನು ಆ ಮಕ್ಕಳಿಗೆ ಇಂಥ ನೋವು ಆಗಬಾರ್ದು. ನಾನು ಪಟ್ಟ ನೋವು ತಾಯಿ ನೋವು ಪಡಿಬಾರ್ದು ಅನ್ನೋ ನಾನು ಆ ಹೋರಾಟಕ್ಕೆ ಇದ್ದಿದ್ದೇನೆ. ನನಗೆ ಇನ್ನೂ 4 ಮಕ್ಕಳಿದ್ದಾರೆ. ನಮ್ಮ ಹೋರಾಟಕ್ಕೆಲ್ಲ ನಾವು ಜೊತೆಗಿದ್ದೀವಿ, ತಲೆ ಕೆಡಿಸ್ಕೊಂಬೇಡಿ. ಯಾಕೆಂದರೆ ಇದು ಸೌಜನ್ಯ ಒಬ್ಬಳೇ ಆಗಿದ್ರೆ ಅದು ಬೇರೆ ಕತೆ. ತುಂಬ ಸೌಜನ್ಯ ಥರ ತುಂಬ ಜನ ಆಗಿದೆ. ಸೊ ಎಲ್ಲ ಅದು ಆಚೆ ಬರ್ತಾ ಇದೆ. ಒಳ್ಳೇದಾಗೇ ಆಗುತ್ತೆ. ನಮ್ದೇನು ಅಂದರೆ ನನಗೆ ಗೊತ್ತಿರೋ ಪ್ರಕಾರ ನಾನು ಇಂಥವ್ರು ಅಂಥವ್ರು ನಾನು ಬ್ಲೇಮ್ ಮಾಡ್ತಿಲ್ಲ. ಹೊರ ದೇಶದಾಗಿರೋ ಒಬ್ಬ ವಾಚ್ಮ್ಯಾನ್ ಆಗಿರಲಿ, ಇಲ್ಲ ಈ ದೇಶದಲ್ಲಿರೋ ಆಗರ್ಭ ಶ್ರೀಮಂತ ಆಗಿರಲಿ, ನಮಗೆ ತೋರಿಸ್ಕೊಡಿ ಯಾರು ಮಾಡೋದು, ಅದಕ್ಕೆ ಶಿಕ್ಷೆ ಕೊಡಿ.
ನಮ್ಗೆ ಅಷ್ಟು ಬೇಕು. ಹೌದು. ನಮ್ಗೆ ಬೇಕಾಗಿರೋದು ಅದೇ ಫೈನಲ್ ಬಾಟಮ್ ಲೈನ್. ಯಾರಾದರೂ ಮಾಡಿ, ಹೌದು. ಎಂಥವನಾಗಿದ್ರು ಮಾಡಿ, ಶಿಕ್ಷೆ ಕೊಡು. ಖಂಡಿತ. ಜವಾನ ಆಗಲಿ ದಿವಾನ ಆಗಲಿ ಹೌದು. ಕಾನೂನು ಮುಂದೆ ಯಾರು ಯಾರು ದೊಡ್ಡವರಿಲ್ಲ. ದೊಡ್ಡವರಲ್ಲ. ನಿಮ್ಗೆ ಇಷ್ಟು ನಿಧಾನ ಆಗಿದ್ರು ನಿಮ್ಗೆ ಪ್ರತಿಫಲ ಅನ್ನೋದು ತುಂಬಾ ಜೋರಾಗಿ ಸಿಗ್ತಾ ಇದೆ. ತುಂಬಾ ಜೋರಾಗಿ ಸಿಗುತ್ತೆ. ಅದಕ್ಕೆ ನೀವೇ ನೋಡ್ತಾ ಇದ್ರಲ್ಲ ಅಲ್ಲಿ. ಹೌದು ಸರ್. ಇಲ್ಲಿ ಹಳ್ಳಿಗಳಲ್ಲಿ ರೂರಲ್ ಪ್ಲೇಸಲ್ಲಿ ಒಬ್ರು ಕಾನ್ಸ್ಟೇಬಲ್ನ ಮಾತಾಡ್ಸೋಕ್ಕಾಗಲ್ಲ. ಇವತ್ತು ಬಂದು ಒಬ್ರು ADGP ಬಂದು ನೇತೃತ್ವದಲ್ಲಿ SIT ತನಿಖೆ ನಡೀತಾ ಇದೆ ಅಂತ ತಮಾಷೆ ಅಲ್ಲ. ಎಲ್ಲ ಸೀನಿಯರ್ IPS ಆಫೀಸರ್ಸ್ನ ಹಾಕಿದ್ದಾರೆ. ನಿಮಗಂತೂ ಖಂಡಿತವಾಗೂ ಜಯ ಸಿಗುತ್ತೆ, ನಿಮಗೊಂದು ಸಮಾಧಾನ ಅನ್ನೋದನ್ನು ಹಾಗೆ ಆಗುತ್ತೆ. ಪ್ರತಿ 20 ನಿಮಿಷಕ್ಕೊಂದು ಅತ್ಯಾಚಾರ ನಡೆಯುತ್ತೆ, ಆದ್ರೆ ಧ್ವನಿಯಾಗಿದ್ದು ಸೌಜನ್ಯಕ್ಕೆ ಮಾತ್ರ. ಹೌದು. ಯಾರಿಗೂ ಎಷ್ಟೋ ಜನ ಇದ್ದಾರೆ, ಅಲ್ಲೇ ಮಣ್ಣಾಗಿ ಹೋದವರು ಇದ್ದಾರೆ. ಆ ಧ್ವನಿ ಅದೇ ಸಿಕ್ಕಿದ್ದು ಆ ನಿಮ್ಮಿಂದ ದಿವಸ ಮಾತ್ರ. ನೀವು ನಾನು ಅದೇ ಹೇಳಿದೆ, ನೀವು ಗಟ್ಟಿಯಾಗಿರೋದ್ರಿಂದ ಇನ್ನೊಂದು ಮಗಳಿಗೆ ಅನ್ಯಾಯ ಆದಾಗ ಇನ್ನೊಂದು ತಾಯಿ ಎದ್ದೇಳ್ತಾಳೆ. ಯಾಕಂದ್ರೆ ಅದಕ್ಕೆ ನೀವು ನಿದರ್ಶನ. ಅವಾಗ ನಮ್ಮ ಮಗಳ ಅತ್ಯಾಚಾರ ಆಗುವಾಗ ಎಲ್ಲಾದ್ರೂ ಭೀಮ ಇದ್ದಿದ್ರೆ ನಮ್ಮ ಮಗಳು ಕೂಡ ಇದೇ ರೀತಿ ಆಗ್ತಿತ್ತು ಸರ್. ನಮಗೆ ಬಾಡ್ ಸಿಗ್ತಿರ್ಲಿಲ್ಲ. ಅದೊಂದು ದೇವರ ದಯ ನೋಡಿ, ಅದು ನಮ್ಮ ಮಗಳ ಬಾಡ್ ಸಿಕ್ತು. ಆಮೇಲೆ ಅವ್ರು ಇಲ್ಲದಿದ್ರೆ ಏನೊಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಏನೊಂದು ಅವ್ರಿಗೆ ಹೆಸರು ಬರ್ತಾ ಇತ್ತು. ಈಗ ಮರೆ ಮಾಚಕ್ಕೋಸ್ಕರ ದೇವ್ರ ಹೆಸರು ಹೇಳ್ಕೊಂಡು ಮಾಡ್ತಾರೆ. ಅವರು ಏನಾದ್ರೆ ಆಡಳಿತ ಅಧಿಕಾರಿಗಳೆಲ್ಲ ಎಲ್ಲ ಈಗಿಲ್ಲೂ ನಾವು ಬಂದು ಎಲ್ಲ ನೋಡಿದವೆಲ್ಲ ವಾತಾವರಣ ಆಡಳಿತದಲ್ಲಿ ತುಂಬ ಮುರುಗನಂತೆ ವರ್ತನೆ ಮಾಡಿರೋರು ಎಲ್ಲ ಅದೇ ಇದರಲ್ಲಿ ಇದ್ದಾರೆ. ಎಲ್ಲ ಅದು ಒಂದು 15ರಿಂದ 1 ತಿಂಗಳಲ್ಲಿ ಎಲ್ಲ SIT ತನಿಖೆ ಮಾಡಿಬಿಟ್ಟು ಒಂದು ಅಂತ್ಯ ಅಂತೂ ಆಡ್ತಾರೆ ಇದಕ್ಕೆ. ಯಾಕಂದರೆ ನಮಗೆ ಇದು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮೇಲೆ ಭಾರಿ ಒಂದು ಒಳ್ಳೆ, ಇಡೀ ದೇಶದಲ್ಲೇ ಒಳ್ಳೆ ಒಪಿನಿಯನ್ ಅದೇ ಇದೆ. ಕೇಳ್ತಿದ್ದೆ, ಒಳ್ಳೆ ರೀತಿಯಲ್ಲಿ ಒಂದು ತನಿಖೆ ಮಾಡಿದ್ರೆ ಖಂಡಿತ ನ್ಯಾಯ ಸಿಗುತ್ತೆ ಅಲ್ಲಿ. ಹೌದು. ಅದನ್ನು ತಿರ್ಗಾ ಬೇರೆ ರೀತಿಯಲ್ಲಿ ತನಿಖೆ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ಅದು ಕೂಡ ಇರುತ್ತೆ. ಅದನ್ನು ನಂಬಕ್ಕಾಗಲ್ಲ ಅಂತ ಅದು ನಮಗೆ ತುಂಬಾ ಇಲ್ಲಮ್ಮ, ನನಗೂ ಈ ವಿಷಯಕ್ಕೆ ಬರೋಕ್ಕೆ ಸ್ವಲ್ಪ, ನಾನು ಗಿರೀಶ್ ಸರ್ಗೂ ಅದನ್ನೇ ಹೇಳ್ತಿದ್ದೆ, ನನಗೂ ಈ ವಿಷಯಕ್ಕೆ ಬರೋಕ್ಕೆ ಸ್ವಲ್ಪ ಒಂಥರ ಮುಜುಗರ ಆಗ್ತಾ ಇತ್ತು ಸ್ಟಾರ್ಟಿಂಗಲ್ಲಿ. ಯಾಕಂದ್ರೆ ನೋಡಿ, ಸ್ವಲ್ಪ ಥರ್ಡ್ ಕ್ಲಾಸ್ಗಳು ಇರ್ತಾರೆ, ಹೌದು. ಏನ್ ಮಾಡ್ತಾರೆ, ಇದರಿಂದ ಸ್ಕೋಪ್ ತಗೊಳಕ್ ಮಾಡ್ತಾರೆ, ಇದರಿಂದ ಹೆಸರು ತಗೊಳಕ್ ಮಾಡ್ತಾರೆ. ನಮ್ಗೆ ಅದೆಲ್ಲ ಏನಿಲ್ಲ, ನಮ್ಗೆ ಆಗ್ಲೇ ಇರ್ಬೇಕಾಗಿರೋ ಹೆಸರು ಇದೆ, ಇದರಿಂದ ಹೆಸರು ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಆದ್ರೆ ನನ್ನ ತುಂಬಾ ಬೇಕಾಗಿರೋರು ಒಂದು ಮಾತು ಹೇಳಿದ್ರು ಒಂದ್ಸತಿ ಮಾತಾಡಿ ವಿಷಯಕ್ಕೆ ಅಂತ. ನಾನು ಹೇಳಿದೆ, ಈ ತರ ಅಂತಾರೆ, ನಾವು ಅನ್ನಿಸ್ಕೊಳಕ್ ನಮ್ಗೆ ಒಂಥರ ಅಂದ್ರೆ, ಅವ್ರು ನನಗೆ ಕ್ವಶನ್ ಕೇಳಿದ್ರು ವಾಪಸ್ಸು, ಇದೇ ನಮಗಾಗಿದ್ರೆ ಬಿಡ್ತಿದ್ದ ನೀನು ಒಂದು. ಅವಾಗ ನನಗೆ ತುಂಬಾ ಹರ್ಟ್ ಆಯ್ತು. ಕರೆಕ್ಟ್ ಅಲ್ವಾ ಅವ್ರು ಹೇಳ್ತಾರದು? ನಾನು ಅವತ್ತು ವಾಯ್ಸ್ ಔಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು, ಇವತ್ತವರೆಗೂ ನಿಲ್ಲಿಸಿಲ್ಲ. ತುಂಬ ಸಿಗಾಕೊಂತಾರೆ. ಸಿಗಾಕೊಂಡ ದಿವಸ ನಾನು ಇಲ್ಲಿ ತಿರ್ಗಾ ಬರ್ತೀನಿ, ಅವತ್ತು ದೀಪಾವಳಿ ಆಚರಿಸೋಣ. ಆಯ್ತು. ಒಳ್ಳೆದಾಗಲಿ ಮನೆಗೆ. ಆಯ್ತು ಸರ್.